230ನೇ ಶ್ಲೋಕ. ಭ್ರಾತುರ್ವಿರೂಪಕರಣಂ ಯುಧಿನರ್ಜಿತಸ್ಯ ಪ್ರೋದ್ವಾಹ ಕರ್ಮಣಿ ಚ ತದ್ವಧಮಕ್ಷಗೋಷ್ಠ್ಯಾಂ ದುಃಖಂ ಅಸ್ಮದಯೋಗಭೀತ್ಯ ನೈವಾಬ್ರವೀತಿಮಪಿ ತೇನ ವಯಂ ಜಿತಾಸ್ತೆ. ಭ್ರಾತುಃ ವಿರೂಪಕರಣಂ ಯುಧಿ ನಿರ್ಜಿತಸ್ಯ ಪ್ರೋದ್ವಾಹ ಪರ್ವಣಿ ಚ ತದ್ವಧಂ ಅಕ್ಷಗೋಷ್ಠ್ಯಾಂ ದುಃಖಂ ಸಮುತ್ಥಂ ಅಸಹೋ ಅಸ್ಮತ್ ಅಯೋಗಭೀತ್ಯ ನ ಏವ ಅಬ್ರವೀಹಿ ಕಿಂ ಅಪಿ ತೇನ ವಯಂ ಜಿತಾಹತೆ. ಕೃಷ್ಣ ಮತ್ತು ರುಕ್ಮಿಣಿಯರ ಮಾತುಕತೆ ನಡೀತಾ ಇದೆ. ಅಲ್ಲಿ ಕೃಷ್ಣ ತನ್ನ ಪತ್ನಿಯಾಗಿರತಕ್ಕಂಥ ರುಕ್ಮಿಣಿಗೆ ಹೇಳತಕ್ಕಂಥ ಮಾತು, ನೀನು ಯಾವ ಸಂದರ್ಭದಲ್ಲೂ ಕೂಡ ನನ್ನ ವಿರುದ್ಧವಾಗಿ ಒಂದೇ ಒಂದು ಜೋರಾಗಿ ಮಾತಾಡಿಲ್ಲ. ಎಷ್ಟೋ ನಿನಗೆ ಗಲಾಟೆಗಳು ಮಾಡ್ಲಿಕ್ಕೆ ಅವಕಾಶ ಇತ್ತು, ಆದರೆ ಯಾವ ಸಂದರ್ಭದಲ್ಲೂ ನನ್ನ ವಿರುದ್ಧವಾಗಿ ನೀನು ಮಾತಾಡಿಲ್ಲ. ಭ್ರಾತುಃ ವಿರೂಪಕರಣಂ ಯುಧಿ ನಿರ್ಜಿತಸ್ಯ, ಯುದ್ಧದಲ್ಲಿ ನಾನು ಗೆದ್ದಂತ ಸಂದರ್ಭದಲ್ಲಿ ನಿನ್ನ ಅಣ್ಣನಾಗಿರ್ತಕ್ಕಂಥ ರುಕ್ಮಿಯ ಅರ್ಧ ಮೀಸೆಯನ್ನ ತೆಗೆದು ತಲೆ ಕೂದಲನ್ನು ತೆಗೆದು ಅರ್ಧ ಭಾಗ ತಲೆ ಕೂದಲನ್ನು ಓಡಿಸಿ ಅವನಿಗೆ ಅವಮಾನ ಮಾಡಿದೆ. ಯುದ್ಧದಲ್ಲಿ ಸೋಲ್ಸಿದ್ದೇ ಒಂದು ಇದು. ಅವಾಗಲೇ ನನ್ನ ಅಣ್ಣನನ್ನ ನೀನು ಯಾಕೆ ಯುದ್ಧದಲ್ಲಿ ಸೋಲಿಸಿದೆ ಅಂತ ಗಲಾಟೆ ಮಾಡಬಹುದಿತ್ತು, ಮಾಡ್ಲಿಲ್ಲ. ಅದಾದ್ಮೇಲೆ ಮತ್ತು ಸುಮ್ಮನೆ ಬಿಟ್ಟಿಲ್ಲ, ಅವನಿಗೆ ಅವಮಾನ ಆಗಬೇಕು ಅಂತ ಹೇಳಿ ತಲೆ ಮೀಸೆಯನ್ನ ಓಡಿಸಿ ಕಳಿಸಿದ್ದೇನೆ. ಅದು ವಿರೂಪಕರಣ, ಹಾಗೆ ವಿರೂಪವನ್ನಾಗಿ ಮಾಡಿ ಕಳಿಸಿದ್ದೇನೆ. ಅಥವಾ ಅಲ್ಲಿ ವಿರೂಪಕರಣ ಅನ್ಲಿಕ್ಕೆ ಸತ್ಯಧರ್ಮರ ವ್ಯಾಖ್ಯಾನದಲ್ಲಿ ಬರೀತಾರವರು ಪಂಚಚೂಡೀಕರಣಂ ಅಂತ ಹೇಳ್ತಾರೆ. ಅಂದ್ರೆ 5 ಕಡೆ ಕೂದಲನ್ನು ಓಡಿಸಿಕೊಳ್ತಿದ್ದೆಲ್ಲವನ್ನು ಕೂಡ ಇದು ಮಾಡಿ ಓಡಿಸಿ ಕಳಿಸುವುದು. ಆ ರೀತಿಯಾಗಿ ಮುಖದ ಆಕಾರ ವಿಕಾರ ಮಾಡಿ ಕಳಿಸಿದ್ದೇನೆ. ಇನ್ನು ಇದೆಲ್ಲ ಪ್ರೋದ್ವಾಹ ಕರ್ಮಣಿ. ಪ್ರೋದ್ವಾಹ ಕರ್ಮಣಿ ಅಂತ ಹೇಳಿದ್ರೆ ಅನಿರುದ್ಧನ ಮದುವೆ ಸಂದರ್ಭದಲ್ಲಿ ಅನಿರುದ್ಧನ ಮದುವೆ ಸಂದರ್ಭದಲ್ಲಿ ಹೀಗಾಯ್ತು. ಇನ್ನು ಅಕ್ಷಗೋಷ್ಠ್ಯಾಂ ತದ್ವಧಂ, ಬಲರಾಮ ಅಕ್ಷಕ್ರೀಡೆಯನ್ನ ಆಡ್ತಕ್ಕಂಥ ಸಂದರ್ಭದಲ್ಲಿ ಅಕ್ಷಕ್ರೀಡೆಯನ್ನ ಆಡ್ತಕ್ಕಂಥ ಅಲ್ಲಿ ಅದು ಪ್ರೋದ್ವಾಹ ಕರ್ಮಣ. ಅನಿರುದ್ಧನ ಮದುವೆ ಆಗ್ತಾ ಇದೆ. ಅನಿರುದ್ಧನ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆ ಮದುವೆ ಸಂದರ್ಭದಲ್ಲ ಅಕ್ಷಕ್ರೀಡೆಯನ್ನ ಆಡುವಂತ ಪದ್ಧತಿ ಕೆಲವು ಕಡೆ ಇರುತ್ತೆ. ಹಾಗೆ ಜೂಜಾಡುವಂತ ಸಂದರ್ಭದಲ್ಲಿ ಅನಿರುದ್ಧನ ಮದುವೆ ಒಂದು ಕಡೆ ನಡೀತಾ ಇದೆ. ಅಲ್ಲಿ ಇವರೆಲ್ಲ ಹೊರಗಡೆ ಕೂತ್ಕೊಂಡು ಬಲರಾಮ, ಈ ನಿನ್ನ ಅಣ್ಣನಾಗಿರ್ತಕ್ಕಂಥ ರುಕ್ಮಿ ಅವರೆಲ್ಲ ಕೂತು ಜೂಜಾಡ್ತಾ ಇರ್ತಾರೆ. ಆ ಜೂಜಿನ ಸಂದರ್ಭದಲ್ಲಿ ಅವನೇನೋ ಸ್ವಲ್ಪ ರುಕ್ಮಿ ಅನ್ಯಾಯ ಮಾಡ್ದ ಅಂತ ಹೇಳಿ ನನ್ನ ಅಣ್ಣನಾಗಿರ್ತಕ್ಕಂಥ ಬಲರಾಮ ಅವನನ್ನು ಕೊಂದೇ ಬಿಟ್ಟ. ನನ್ನ ಅಣ್ಣನಾಗಿರ್ತಕ್ಕಂಥ ಬಲರಾಮ ಅವನನ್ನು ಕೊಂದೇ ಬಿಟ್ಬಿಟ್ಟ. ಆಗ್ಲೂ ನೀನೇನು ಮಾತಾಡಿಲ್ಲ. ಆಗ್ಲೂ ಎಷ್ಟೋ ಮಾತಾಡಿ ನೀನ್ ಗಲಾಟೆ ಮಾಡ್ಬೋದಿತ್ತು, ಆಗ್ಲೂ ಮಾತಾಡೋದಿಲ್ಲ. ಪ್ರೋದ್ವಾಹ ಪರ್ವಣಿ, ಪರ್ವ ಅಂತ ದೊಡ್ಡ ಪುಣ್ಯಕಾಲ, ದೊಡ್ಡ ಹಬ್ಬ. ಯಾರ ಮದುವೆ ಇದು? ಅನಿರುದ್ಧನ ಮದುವೆ. ಅನಿರುದ್ಧನ ಮದುವೆ ಸಂದರ್ಭದಲ್ಲಿ ಅಕ್ಷಕ್ರೀಡೆ, ಬಲರಾಮನಿಗೂ ಮತ್ತು ರುಕ್ಮಿಗೂ ನಡೆದಂತ ಅಕ್ಷಕ್ರೀಡೆ, ಅಲ್ಲೇನೋ ಮಾತಿನ ಚಕಮಕಿ ನಡೆದು ಬಲರಾಮ ಅವನನ್ನ ಕೊಂದೇ ಬಿಟ್ಟ. ವಸ್ತುತಃ ಇದೇನಂದ್ರೆ ಶಾಸ್ತ್ರ ನಿಷಿದ್ಧವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬಂಧುವಧೆ ಎಂಬುದು ದೋಷ. ಆದ್ರೆ ಯುದ್ಧದಲ್ಲಿ ಬಂಧುವಧೆ ದೋಷ ಇಲ್ಲ. ಯುದ್ಧದಲ್ಲಿ ಪರಸ್ಪರ ಬಂಧುಗಳು ಎದುರು ಬದುರು ಸೈನ್ಯದಲ್ಲಿ ಇದ್ರು ಅಂತಾದ್ರೆ, ಹೀಗೆ ಕೌರವ ಪಾಂಡವರು ಬಂಧುಗಳೇ, ಅಣ್ಣ ತಮ್ಮಂದಿರೇ, ಎಲ್ಲರೂ ಒಂದೇ ಕುಟುಂಬದವರಾಗಿದ್ರು ಕೂಡ ಎದುರು ಬದುರಿದ್ರು ಕೂಡ ಅಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುವಂಥದ್ದು ದೋಷ ಆಗೋದಿಲ್ಲ. ಯಾಕೆ? ಯುದ್ಧ ಭೂಮಿ. ಆದ್ರೆ ಇಲ್ಲಿ ಹಾಗಲ್ಲ. ಯುದ್ಧ ಭೂಮಿಯಲ್ಲಿ ನಡೆದಂತ ಯುದ್ಧದಲ್ಲಿ ರುಕ್ಮಿಯ ಹತ್ಯೆ ಆದದ್ದಲ್ಲ, ಯಾವುದೋ ಒಂದು ಪಗಡೆ ಆಟ, ಜೂಜಿನ ಆಟಕ್ಕೋಸ್ಕರವಾಗಿ ನಡೆದಂತ ಗಲಾಟೆಯಲ್ಲಿ ಅವನ ಬಲಿಯಾಯಿತು. ನೀನ್ ಎಷ್ಟು ಬೇಕಾದರೂ ಗಲಾಟೆ ಮಾಡ್ಬೋದಿತ್ತು, ನಿನ್ಗೆ ಗಲಾಟೆ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಆಗಲೂ ಕೂಡ ನೀನ್ ಗಲಾಟೆ ಮಾಡಿಲ್ಲ. ಸಮುತ್ಥಂ ದುಃಖಂ, ದುಃಖ ಸಮ್ಯಗುತ್ಥ, ಆ ಮನಸ್ಸಿನಲ್ಲಿ ತುಂಬಾ. ಯಾಕಂದ್ರೆ ನಮ್ಮ ಬಂಧು ಬಾಂಧವರಿಗೆ ಏನಾದರೂ ಆದ್ರೆ ದುಃಖ ಸಹಿಸ್ಲಿಕ್ಕೆ ಆಗೋದಿಲ್ಲ.
ಅದರಲ್ಲೂ ಕೂಡ ಸ್ವಂತ ನಿನ್ನ ಅಣ್ಣ ಅವನಿಗೆ ಆಗಿರತಕ್ಕಂತ ಅವಮಾನ ದೂರ ಇರಲಿ, ಕಡೆಗೆ ಅವನನ್ನ ಮರಣವೇ ಆಗ್ಬಿಟ್ಟಿದೆ. ಆಗ್ಲೂ ಕೂಡ ಸಮುತ್ತಂ ದುಃಖಂ ಸೋಹೋ, ಆ ಹುಟ್ಟಿರ್ತಕ್ಕಂಥ ದುಃಖ ಏನಿದೆ ಅದು ನೀನು ಅಸೋಹ ಸಹಿಸಿಕೊಂಡಿದ್ದೇನೆ. ಅದು ಯಾಕೆ ಅಂದ್ರೆ ಸಹಿಸಿಕೊಂಡಿದ್ದೆ ನೀನು ಅಸ್ಮದ್ ಅಯೋಗ ಭೀತ್ಯ, ಅಸ್ಮತ್ ಅಯೋಗ ಭೀತಿ, ಯೋಗ ಅಂದ್ರೆ ಒಟ್ಟಿರೋದು, ಅಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಡುದು. ನನ್ನ ಗಂಡನ ವಿರುದ್ಧವಾಗಿ ನಾನು ಎಲ್ಲಿ ಮಾತಾಡ್ಬಿಟ್ರೆ ಗಂಡ ನನ್ನ ಮೇಲೆ ಬೇಸರಿಸಿಕೊಂಡು ಬಿಡ್ತಾನೋ, ಅವನು ನನ್ನನ್ನು ಎಲ್ಲಿ ಬಿಟ್ಟು ಬಿಡ್ತಾನೋ, ಅವನಿಗೆ ಯಾವತ್ತೂ ಕೂಡ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇರಬೇಕು, ಆ ಗಂಡ ಎಂದಿಗೂ ನನ್ನನ್ನ ಬೇಸರಿಸಿಕೊಳ್ಳಬಾರದು ಅಂತ ಭಾವನೆಯಿಂದಾಗಿ ಯಾವ ಸಂದರ್ಭದಲ್ಲೂ ಕೂಡ ನೀನು ನನ್ನ ವಿರುದ್ಧವಾಗಿ ಒಂದೇ ಒಂದು ಮಾತನಾಡಿಲ್ಲ. ಈ ನಿನ್ನ ಸಹನೆ ನೈವ ಅಬ್ರವೀಹಿ ಕಿಮಪಿ ನೈವ ಅಬ್ರವೀಹಿ, ನಿನಗೆ ಎಷ್ಟು ಬೇಕಾದ್ರೂ ಮಾತಾಡಿ ನನ್ನನ್ನ ಕಡೆ ಪಕ್ಷ ನನ್ನ ಕಡೆಯವರನ್ನ ನನ್ನ ಅಣ್ಣನನ್ನ ಎಲ್ಲ ಬೈಲಿಕ್ಕೆ ಅವಕಾಶ ಇತ್ತು. ಆದರೆ ನೀನೇನು ಕಿಮಪಿ ನೈವ ಅಬ್ರವೀಹಿ, ಏನೇನು ಮಾತು ತುಟಿಕ್ ಪಿಟಿಕ್ ಅಂತ ಸುಮ್ಮನೆ ಇದ್ದೆ. ಯಾವ ಹೆಣ್ಣು ಕೂಡ ಹಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಮೌನವನ್ನ ತಾಳಿ ಕೇವಲ ಗಂಡನ ಪ್ರೀತಿಗೋಸ್ಕರವಾಗಿ ಎಲ್ಲವನ್ನೂ ನೀನು ಕಷ್ಟ ನಷ್ಟಗಳನ್ನ ಒಳಗಡೆ ಸಹಿಸಿಕೊಂಡಿದ್ದೆ. ತೇನ ವಯಂ ಜಿತಾಸ್ತೆ, ಇದರಿಂದ ನೀನು ನನ್ನನ್ನು ಗೆದ್ದು ಬಿಟ್ಟೆ. ಹಾಗಾಗಿ ಗಂಡನನ್ನ ಒಲಿಸಿಕೊಳ್ಳಿಕ್ಕೆ ನೀನು ಇದಕ್ಕಿಂತ ಇನ್ನೇನ್ ಮಾಡಬೇಕು? ಇಷ್ಟು ಕಠಿಣವಾದ ಸಂದರ್ಭಗಳಲ್ಲೂ ಕೂಡ, ಮಾತಾಡಬೇಕಾದ ಸಂದರ್ಭಗಳಲ್ಲೂ ಕೂಡ ಮಾತಾಡದೆ ಮೌನದಿಂದಾಗಿ ಇದ್ದು ನನ್ನನ್ನೇ ನೀನು ಗೆದ್ದಿದ್ದೀಯಾ ಅಂತ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಗೆ ಹೇಳ್ತಾ ಇರೋದು. ಅಂದ್ರೆ ಆ ಮೂಲಕವಾಗಿ ನಿನ್ನ ಆ ಒಂದು ಪರುಷವಾದ ವಾಕ್, ಕಠಿಣವಾದ ಮಾತುಗಳು, ಆ ಕಠಿಣವಾದ ಮಾತಿನಿಂದಾಗಿ ನನ್ನ ಮನಸ್ಸಿಗೆ ನೀನು ಎಂದೂ ಕೂಡ ಬೇಸರ ಮಾಡಲೇ ಇಲ್ಲ. ಹಾಗಾಗಿ ಪರಿಪೂರ್ಣವಾಗಿ ನಾನು ನನ್ನ ಮನಸ್ಸನ್ನ ನಿನ್ನಲ್ಲೇ ಇಟ್ಟಿದ್ದೇನೆ, ನನ್ನನ್ನು ನಿನಗೆ ಅರ್ಪಣೆ ಮಾಡ್ಕೊಂಡಿದ್ದೇನೆ, ನನ್ನನ್ನು ನೀನು ಗೆದ್ದಿದ್ದೀಯಾ, ಈ ನಿನ್ನ ಸಹನೆಯ ನಡತೆಯ ಮೂಲಕವಾಗಿ ನನ್ನನ್ನ ನೀನು ಗೆದ್ದಿದ್ದೀಯಾ ಅಂತ ಹೀಗೆ ಭಗವಂತ ಭಕ್ತರ ಭಕ್ತಿಗೆ ಎಷ್ಟು ಒಲಿತಾನೆ ಅನ್ನೋದನ್ನು ತನ್ನ ಪತ್ನಿ ಸ್ವಯಂ ರುಕ್ಮಿಣಿ ದೇವಿ ಅವಳ ವಿಚಾರದಲ್ಲೇ ತೋರಿಸ್ಕೊಡ್ತಾ ಇದ್ದಾನೆ. ವ್ಯಾಖ್ಯಾನ ಹೋಗ್ತೀನಿ. ಯದಾ ಖಲು ಭಗವತ್ಯಾಪಿ ಪರೀಕ್ಷಾಂ ಕೃತ್ವಾ ಏವ ಅತುಲಿತಃ ಅನುಗ್ರಹ ಕೃತಃ. ನೋಡಿ, ಭಗವಂತನಿಂದಾಗಿ ಭಗವತ್ಯಾಹ ಅಪಿ, ಆ ಲಕ್ಷ್ಮೀದೇವಿ ತನ್ನ ಹೆಂಡತಿಗೂ ಅಷ್ಟೇ ಪರೀಕ್ಷೆ ಮಾಡಿಯೇ ಅನುಗ್ರಹ ಮಾಡಿದ್ದು. ಅಂದ್ರೆ ಸುಮ್ಮನೆ ಹೆಂಡತಿಯನ್ನು ಕಾರಣಕ್ಕೋಸ್ಕರವಾಗಿ ಅವಳನ್ನ ಪ್ರೀತಿಯಿಂದ ಕಂಡದ್ದಲ್ಲ. ಅವಳ ವರ್ತನೆ ಹೇಗಿದೆ, ಅವಳು ಯಾವ ರೀತಿಯಲ್ಲಿ ಎಲ್ಲವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ಅವಳ ಸಾತ್ವಿಕವಾದ ವರ್ತನೆ, ಸಾತ್ವಿಕವಾದ ಮಾತುಗಳು, ಅವಳ ಸಹನಾ ಗುಣ, ಇದೆಲ್ಲವನ್ನು ಕಂಡೇ ಹೆಂಡತಿಯ ಮೇಲೆ ಪ್ರೀತಿಯನ್ನು ತೋರಿದ್ದೇ ಹೊರತಾಗಿ ಕೇವಲ ಹೆಂಡತಿಯನ್ನು ಕಾರಣಕ್ಕೋಸ್ಕರವಾಗಿ ಹೆಂಡತಿ ಮೇಲೆ ಪ್ರೀತಿ ತೋರಿದ್ದಲ್ಲ. ಆ ರುಕ್ಮಿಣಿಯಲ್ಲಿ ಅಷ್ಟೆಲ್ಲ ಸಹನಾ ಗುಣ ಇತ್ತು, ಅಷ್ಟೆಲ್ಲ ಒಳ್ಳೆ ಮಾತುಕತೆಗಳಿತ್ತು, ಅದರಿಂದಾಗಿ ಹೆಂಡತಿ ಪ್ರೀತಿ ತೋರಿದ್ದು. ಕಾ ಕಥಾ ತದಾ ಭಾಗವತಾನ ಪರೀಕ್ಷೆಯ ಅನುಗ್ರಹ. ನೋಡಿ, ಸ್ವಂತ ಹೆಂಡತಿಗೆ ಹೀಗೆ ಅವಳ ವರ್ತನೆಯನ್ನ ನೋಡಿ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಾದ್ಮೇಲೆ ಇನ್ನು ಕಾ ಕಥಾ ಭಾಗವತಾನ, ಭಗವದ್ಭಕ್ತರು ಎಷ್ಟೋ ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕಂಥವ್ರು, ಅವ್ರ ಬಗ್ಗೆ ಬಾಯ್ಬಿಟ್ಟು ಹೇಳ್ಬೇಕಾ? ಅವರ ವಿಚಾರದಲ್ಲೂ ಅಷ್ಟೇ ಭಗವಂತ ಪರೀಕ್ಷೆಯನ್ನ ಮಾಡಿಯೇ ಅನುಗ್ರಹ ಮಾಡೋದು. ಅವರ ವರ್ತನೆ ಹೇಗಿದೆ, ಅವರ ಚಾರಿತ್ರ್ಯ ಎಂಥದ್ದು, ಅವರ ಮಾತುಕತೆ, ಅವರ ನಯ ವಿನಯ, ಅವರ ಸಹನೆ, ಅವರ ಕ್ಷಮಾಗುಣ, ಇದನ್ನೆಲ್ಲ ನೋಡಿಯೇ ದೇವರ ಅನುಗ್ರಹವನ್ನು ಮಾಡ್ತಾನೆ. ಇತ್ಯಾಶಯೇನ ರುಕ್ಮಿಣೀ ಪ್ರತಿ ನಿಗದಿತಂ ಶ್ರೀಕೃಷ್ಣ ವಚನಂ ದರ್ಶಯತಿ. ರುಕ್ಮಿಣೀ ದೇವಿಯನ್ನು ಕುರಿತು ಪರಮಾತ್ಮ ಶ್ರೀಕೃಷ್ಣನಾಡಿರ್ತಕ್ಕಂಥ ಮಾತುಗಳನ್ನ ತೋರಿಸ್ತಾ ಇದ್ದಾರೆ. ಭ್ರಾತುಹು ಇತಿ ವಿರೂಪಕರಣಂ ವೈರೂಪ್ಯಕರಣಂ ಶ್ಮಶ್ರು ಪ್ರವೃತ್ತಿನ ವಪನೇನ. ಶ್ಮಶ್ರು ಅಂದ್ರೆ ಗಡ್ಡ, ಮೀಸೆ, ತಲೆ ಇತ್ಯಾದಿಗಳನ್ನ ವಪನ ಅಂತ ಪೂರ್ತಿ ಬೋಳಿಸೋದು ಮೂಲಕವಾಗಿ ಅವನಿಗೆ ಅವಮಾನ ಮಾಡೋದು. ಇದಮೇವ ಅನ್ಯಾಯಂ. ನೋಡಿ, ವಸ್ತುತಃ ಯುದ್ಧದಲ್ಲಿ ಸೋಲ್ಸಿದ್ ಒಂದಾಯ್ತು, ಅವರ ಜೊತೆಗೆ ಅವನನ್ನ ಹೀಗೆಲ್ಲ ಅವಮಾನ ಮಾಡ್ಲಿಕ್ಕೋಸ್ಕರವಾಗಿ ಅವನನ್ನ ವಿರೂಪಗೊಳಿಸಿರೋದು ಒಂದು ರೀತಿಯಾಗಿರ್ತಕ್ಕಂಥ ಅನ್ಯಾಯ. ಏತತ್ತು ಸ್ಖಲಿತಸ್ಯ ಕಷಯ ತಾಡನಮಿವ. ಪಾಪ ಎಡವಿ ಬಿದ್ದಿದ್ದಾನೆ, ಎಡವಿ ಬಿದ್ದು ಅವನಿಗೆ ಕಷ ಚಾಟಿ ಅಂತ ಅರ್ಥ. ಚಾಟಿ ಅಂತ ಹೊಡೆಯೋದು ಎಷ್ಟು ಅನ್ಯಾಯ ಅಲ್ವಾ? ಹಾಗೆ ಯುದ್ಧದಲ್ಲಿ ಸೋತಿದ್ದೇ ಅವನಿಗೆ ಒಂದು ದೊಡ್ಡ ಪೆಟ್ಟು, ಅದ್ರ ಜೊತೆಗೆ ಅಟ್ಸಾಲಲ್ಲ ಅಂತ ಅವನಿಗೆ ಅವಮಾನ ಆಗ್ಲಿ ಅಂತ ಹೇಳಿ ಗಡ್ಡ ಮೀಸೆ ತಲೆ ಎಲ್ಲ ಅರ್ಧ ಬೋಳ್ಸಿ ಕಳಿಸುವಂಥದ್ದು ಇನ್ನೂ ದೊಡ್ಡ ಅಪರಾಧವನ್ನ ಮಾಡಿರ್ತಕ್ಕಂಥದ್ದು. ಏತತ್ತು ಸ್ಖಲಿತಸ್ಯ ಕಷಯ ತಾಡನಮಿವ ಪರಮ ಅನ್ಯಾಯಂ
ಇತಿ ಭಾವೇನ ಭ್ರಾತರಂ ವಿಶೇಷಯಾಮಾಸ. ಇದನ್ನ ಈಗ ಭ್ರಾತೃ ವಿರೂಪಕರಣಂ ಅಂತ ಹೀಗೆ ಭ್ರಾತಃ ಅಂತ ಹೇಳುವ ಮೂಲಕವಾಗಿ ಮತ್ತೆ ಬೇರೆ ಯಾರಿಗೂ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿಗಲ್ಲ, ನಿನ್ನ ಸ್ವಂತ ಅಣ್ಣನಿಗೆ ಹೀಗೆ ಮಾಡಿರ್ತಕ್ಕಂಥದ್ದು. ಆ ಯುಧಿ ನಿರ್ಜಿತಸ್ಯ ನ ಕೇವಲಂ ಮಾನಹಾನಿಮೇವ, ಕಿಂತು ಪ್ರಾಣಹಾನಿ. ಮಾನಹಾನಿ ಆಯ್ದೆ ಹೋಗ್ಲಿ ಪರವಾಗಿಲ್ಲ, ಬದುಕಿದ್ದಾನ ಅಂತ ಒಂದು ನೆಮ್ಮದಿ ಇರ್ತಿತ್ತು. ಬರೀ ಮಾನಹಾನಿಂದ ಇಲ್ಲ, ಪ್ರಾಣಹಾನಿಮಪಿ, ಅವನ ಪ್ರಾಣವನ್ನೇ ತೆಗೆದುಬಿಟ್ರು. ತದ್ವಧಂ ತಸ್ಯ ಭ್ರಾತು ವಧಂ ಚ ಇತ್ಯರ್ಥಃ. ಆ ರುಕ್ಮಿಣಿಯ ಅಣ್ಣನಾಗಿರ್ತಕ್ಕಂಥ ರುಕ್ಮಿ ಅವನ ಸಂಹಾರವನ್ನೇ ಮಾಡಿದ್ದಾರೆ. ಬಂಧೋ ವಧೋಪಿನ ನಿಂದಿತ ಕ್ಷತ್ರಿಯಾಣ ಮೃಧೆ. ಪ್ರಸ್ತುತ ಬಂಧು ಹತ್ಯೆ ದೊಡ್ಡ ದೋಷ ಅಲ್ಲ, ಆದ್ರೆ ಎಲ್ಲಿ ಮೃಧೆ, ಮೃಧೆ ಅಂದ್ರೆ ಯುದ್ಧದಲ್ಲಿ ಅಂತ ಅರ್ಥ. ಯುದ್ಧದಲ್ಲಿ ಬಂಧು ಹತ್ಯೆ ಎಂಬುವಂಥದ್ದು ವಸ್ತುತಃ ದೋಷ ಅಲ್ಲ, ಆದ್ರೆ ಇದು ಯುದ್ಧನ ಇದು. ಇದಂತೂ ನ ತಥಾ, ಆದರೆ ಇಲ್ಲಿ ರುಕ್ಮಿಯ ಸಂಹಾರ ಎಂಬುವಂಥದ್ದು ಆ ರೀತಿ ಅಲ್ಲ. ಆ ರೀತಿ ಅಲ್ಲ ಅಂದ್ರೆ ಯುದ್ಧದಲ್ಲಿ ಆಗಿರ್ತಕ್ಕಂಥ ಸಂಹಾರ ಅಲ್ಲ. ಮತ್ತೇನಿದು? ಇದಂತೂ ನ ತಥಾ ಅತಿ ನಿಂದಿತ ಏವ ತದ್ವದ, ಅತ್ಯಂತ ನಿಂದಿತವಾದದ್ದು. ಯಾಕೆ? ಜೂಜಾಟ, ಇವರ ಖುಷಿಗೋಸ್ಕರವಾಗಿ ಇವರ ಒಂದು ಜೂಜಿನ ಆಸಕ್ತಿಗೋಸ್ಕರವಾಗಿ ಪರಸ್ಪರವಾಗಿ ಜೂಜಾಡಿ ಕೊಲ್ಲೋದಿದೆಯಲ್ಲ, ದೊಡ್ಡ ಅಪರಾಧ ಅದು. ಅತಿ ನಿಂದಿತ ಏವ ತದ್ವತಃ ಇತ್ಯಾಶಯನ ಉಕ್ತಂ ಅಕ್ಷಗೋಷ್ಠ್ಯಾಂ. ಅಕ್ಷಗೋಷ್ಠಿ ಅಂದ್ರೆ ಪಗಡೆ ಆಟ ಅಂತ ಅರ್ಥ. ದ್ಯೂತ ಕ್ರೀಡಾಯಾಮಿತಿ. ಇದಂತೂ ನಿಂದಿತ ತಮಂ, ಅತ್ಯಂತ ನಿಂದಿತವಾದದ್ದು, ತುಂಬಾ ತಪ್ಪು ನಾವು ಮಾಡಿರುವಂತದ್ದು. ಇತ್ಯಭಿಪ್ರೇತ್ಯ ಉಕ್ತಂ ಪ್ರೋದ್ವಾಹ ಪರ್ವಣಿ ಅನಿರುದ್ಧ ವಿವಾಹ ಲಕ್ಷಣೋತ್ಸವೇ. ಅನಿರುದ್ಧ ಮತ್ತು ಲಕ್ಷಣ ಇವರಿಬ್ಬರ ಮದುವೆ ಸಂದರ್ಭದಲ್ಲಿ ಅಂತ ಅರ್ಥ. ವಿರೂಪಕರಣಂ ವಧಂ ಚ ಅಸಹ ಅಸಹ ಇತ್ಯಸ್ಯ ಫಲಿತಾರ್ಥಮಾಹ. ನೀನು ಆ ವಿರೂಪಕರಣವನ್ನ ಸಹಿಸಿಕೊಂಡೆ, ಸಂಹಾರವನ್ನು ಸಹಿಸಿಕೊಂಡೆ, ಅಸಹ ಸಹಿಸಿಕೊಂಡೆ. ಯಾಕದರ ಅಭಿಪ್ರಾಯ? ತದುತ್ತಮ್ ತಾಭ್ಯಾಂ, ಎರಡರಿಂದ ನಿನಗೆ ದುಃಖ ಆಗಿತ್ತು. ಯಾವುದು? ಒಂದು ಭ್ರಾತು ಕೃತ, ಅವನಿಗೆ ಮಾಡಿರತಕ್ಕಂಥ ವಿರೂಪಕರಣ ಮತ್ತು ಅವನ ಸಂಹಾರ. ಕೃತಾಭ್ಯಾಂ ಉತ್ತಮ್, ಉತ್ತಮ್ ಅಂದ್ರೆ ಉದ್ಭೂತಂ, ಯದುತ್ತಮ್ ಅಂತಿದೆ ಅಲ್ಲಿ. ತದುತ್ತಮ್ ಉತ್ತಮ ಉದ್ಭೂತಂ ಯದ್ ದುಃಖಂ ತದಸಹ. ಆ ಹುಟ್ಟಿರ್ತಕ್ಕ ದುಃಖವನ್ನು ಸಹಿಸಿಕೊಂಡಿದ್ದೀಯಾ. ಕಿನ್ನಿಮಿತ್ತಂ ಸಹನಂ, ಯಾಕೆ ಸಹಿಸಿಕೊಂಡಿದ್ದು? ಅಸ್ಮದ್ ಅಯೋಗ ಭೀತ್ಯ, ಅಸ್ಮಾಕಂ ಅಯೋಗ, ಅಸ್ಮಾಕಂ ನನ್ನ ಅಂತ ಅರ್ಥ. ನಮ್ಮಿಂದ ನಿನಗೆ ಬಿಡುಗಡೆ ಆಗಿ ಹೋಗ್ಬಿಡತ್ತೆ, ಅಥವಾ ನನ್ನ ಮನಸ್ಸಿನಿಂದ ಹಿಂದಕ್ಕೆ ಬಂದ್ಬಿಡತ್ತೆ, ನಿನ್ನಲ್ಲಿ ಪ್ರೀತಿ ಕಡಿಮೆ ಆಗಿಬಿಡತ್ತೆ ಅನ್ನೋ ಭಾವನೆಯಿಂದ. ಅಸ್ಮಾಕಂ ಅಯೋಗ ಮನೋವಿಕ್ಷೇಪ ಭವೇದಿತಿ ಭೀತ್ಯ ಇವ ಕಿಂ ಬಹುನಾ ಕಥಿತೇನ. ಕಿಮಪಿ, ಇನ್ನೇನು ಬಾಯ್ಬಿಟ್ಟು ಹೇಳ್ಬೇಕು, ಕಿಮಪಿ ಅಯುಕ್ತಂ ಇದಂ ಇತ್ಯೇವಂ ರೂಪಂ ವಾಚ್ಯಮಪಿ. ವಸ್ತುತಃ ಇದೆಲ್ಲೂ ಕೂಡ ತಪ್ಪೆ ನಾವು ಮಾಡಿದ್ದು, ಆದ್ರೂ ಕೂಡ ನಮ್ಮನ್ನೆಲ್ಲ ನಿಶ್ಚಯಿಸ್ಕೊಂಡಿದ್ದೀಯಾ. ನೈವ ಅಬ್ರವಿಹಿ, ಏನೂ ಮಾತಾಡಿಲ್ಲ. ಅನ್ಯಾಸ್ತ್ರೀ ಚೇತ್, ಅದೇ ಬೇರೆ ಹೆಣ್ಣಾಗಿದ್ರೆ ಹೃದಯ ತಾಡನಾದಿಕಂ ಕಾಯಿಕಂ ದುಷ್ಟ ಭಾಷಣಾದಿಕಂ ವಾಚನಿಕಂ ಚ ಅಸ್ಮದಯೋಗ ಹೇತು ಕುರ್ಯಾದೇವ. ಅಂದ್ರೆ ಹೃದಯ ತಾಡನಂ, ಎದೆ ಹೊಡ್ಕೊಂಡು ಓ ಅಂತ ಅಳೋದು, ಜೋರ ಕೂಗೋದು, ಅಥವಾ ದುಷ್ಟ ಭಾಷಣಾದಿಕಂ, ಅನೇಕ ರೀತಿಯಲ್ಲಿ ನಿಂದನೆ ಮಾಡಿ ಶಾಪ ಹಾಕಿ ಎಲ್ಲ ಮಾಡುವಂಥದ್ದು, ಇದೆಲ್ಲ ಮಾಡ್ತಾ ಇದ್ರು ಬೇರೆಯವರಾಗ. ಇನ್ನೇನು ಮಾಡಿಲ್ಲ. ಏನ ತಮ್ ಅಸ್ಮಾಭಿಹಿ ಅಪಕೃತಾಪಿ ಮನೋವಿಕ್ಲವಂ ಅಪ್ರಾಪ್ತ ತೇನ ವಯಂ ತೇ ತ್ವಯ ಜಿತಾಹತವ. ಹಾಗಾಗಿ ನನ್ನನ್ನು ಗೆದ್ದಿದ್ದೀಯ. ಅಸ್ಮಾಭಿ ಅಪಕೃತಾಪಿ, ನಮ್ಮಿಂದ ನಿನಗೆ ಅಪಕಾರವಾಗಿದೆ, ಉಪಕಾರ ಏನಾಗಿಲ್ಲ. ಅಣ್ಣನಿಗೆ ಇಷ್ಟೆಲ್ಲ ಅವಮಾನ ಮಾಡಿ ಕೊಂದೇ ಬಿಟ್ಬಿಟ್ಟಿದ್ವಿ ನಾವೆಲ್ಲ ಸೇರಿ. ಅಪಕಾರವಾಗಿದ್ರೂ ಕೂಡ ಮನೋವಿಕ್ಲವ ಅಪ್ರಾಪ್ತ, ಮನಸ್ಸಿನಲ್ಲಿ ಯಾವುದೇ ತರ ಗೊಂದಲ ಮಾಡಿಕೊಂಡೆ, ಸಿಟ್ಟು ಮಾಡ್ಕೊಳ್ದೇನೆ, ಏನು ಮಾಡ್ಕೊಳ್ದೇನೆ ನೀನು ಒಂದು ಬಹಳ ಶಾಂತವಾದ ವರ್ತನೆಯನ್ನ ಮಾಡಿದ್ದೀಯ. ಏನ ವಯಂ, ಅದರಿಂದ ನಾವು, ತೇ ಅಂದ್ರೆ ನಿನ್ನಿಂದ ಅಂತ ಅರ್ಥ. ಜಿತಾಸ್ತೆ ತುಭ್ಯಂ, ತುಭ್ಯಂತೆ ನಿನ್ನಿಂದಾಗಿ ಜಿತಾಹ ಗೆಲ್ಲಲ್ಪಟ್ಟಿದ್ದೇವೆ. ಭಕ್ತಿ ದಾಢ್ಯಾನುಸಾರೇಣ ಅಸದೃಷ್ಟ ಅನುಗ್ರಹಕರ್ತಾರ ಭವಾಮಹ. ಹಾಗಾಗಿ ಆಯಾಯ ಭಕ್ತರ ಭಕ್ತಿಯ ದೃಢತೆಗೆ ಅನುಗುಣವಾಗಿ ನಾವು ಅತ್ಯಂತ ಅನುಗ್ರಹವನ್ನ ಮಾಡ್ತೇವೆ. ನಾವು ಅಂದ್ರೆ ಭಗವಂತ ಅವನಿಗೆ ಹೇಳಿಕೊಳ್ಳುವಂಥದ್ದು, ನಾನು ಅಷ್ಟು ಅನುಗ್ರಹವನ್ನ ಮಾಡ್ತೇನೆ ಅಂತ ತೋರಿಸಿಕೊಡ್ತಾ ಇದ್ದಾನೆ. ಯುಧಿ ನಿರ್ಜಿತಸ್ಯ, ಯುದ್ಧದಲ್ಲಿ ಗೆಲ್ಲಲ್ಪಟ್ಟಂತಹ ಭ್ರಾತು, ನಿನ್ನ ಅಣ್ಣನ ವಿರೂಪಕರಣ, ಅವನ ಗಡ್ಡ ಮೀಸೆಗಳನ್ನು ತೆಗೆಯುವ ಮೂಲಕವಾಗಿ, ತಲೆ ಕೂದಲನ್ನ ಅರ್ಧ ತೆಗೆಯುವ ಮೂಲಕವಾಗಿ ಅವನ ಮುಖವನ್ನ ವಿಕಾರ ಮಾಡಿದ್ದು. ಚ ಮತ್ತು ಗೋಷ್ಠ್ಯಾಂ, ಅಕ್ಷಕ್ರೀಡೆಯಲ್ಲಿ ಪ್ರೋದ್ವಾಹ ಪರ್ವಣಿ, ಅನಿರುದ್ಧನ ವಿವಾಹದ ಸಂದರ್ಭದಲ್ಲಿ ನಡೆದಂತಹ ಗೋಷ್ಠ್ಯಾಂ, ಅಕ್ಷಕ್ರೀಡೆಯ ಸಂದರ್ಭದಲ್ಲಿ
ಆ ಬರಿಗೋಷ್ಠಿ ಅಕ್ಷಕ್ರೀಡೆ ಸಂದರ್ಭದಲ್ಲಿ ತದ್ವಧಂ ನಿನ್ನ ಅಣ್ಣನಾಗಿರತಕ್ಕಂಥ ರುಗ್ಮಿಯ ಸಂಹಾರವನ್ನು ತದುಕ್ತಂ ಅವುಗಳಿಂದ ಉಂಟಾಗಿರತಕ್ಕಂಥ ದುಃಖವನ್ನು ಸಹಿಸಿಕೊಂಡಿದ್ದೀಯ. ಯಾಕೋಸ್ಕರ ಅಸ್ಮದಯೋಗ ಭೀತ್ಯ ನಮ್ಮ ವಿಯೋಗವಾದೀತು ಎಂಬ ಭಯದಿಂದಾಗಿ ಕಿಮಪಿ ಏನನ್ನೂ ಕೂಡ ನೈವ ಅಬ್ರವೀಹಿ ಮಾತನಾಡಲಿಲ್ಲ. ತೇನ ಈ ನಿನ್ನ ಶಾಂತವಾದ ವರ್ತನೆಯಿಂದ ವಯಂ ನಾವು ತೇ ಜಿತಾಹ ನಿನ್ನ ವಿಚಾರದಲ್ಲಿ ಜಿತಾಹ ಗೆಲ್ಲಲ್ಪಟ್ಟಿದ್ದೇವೆ ಅಥವಾ ನಿನ್ನಿಂದ ಗೆಲ್ಲಲ್ಪಟ್ಟಿದ್ದೇವೆ, ನೀನು ನಮ್ಮನ್ನ ಗೆದ್ದಿದ್ದೀಯಾ ಅಂತ ಭಗವಂತ ಹೀಗೆ ಹೇಳ್ತಾ ಇದ್ದಾನೆ. ಪ್ರಾತುರ್ವಿರೂಪಕರಣಂ ಯುಧಿ ನಿರ್ಜಿತಸ್ಯ ಪ್ರೋದ್ವಾಹ ಪರ್ವಣಿ ಚ ತದ್ವಧಮಕ್ಷಗೋಷ್ಠ್ಯಾಂ ದುಃಖಂ ತದುಕ್ತಮಸಹೋಸ್ಮದಯೋಗ ಭೀತ್ಯ ನೈವಾಬ್ರವೀ ಕಿಮಪಿ ತೇನ ವಯಂ ಜಿತಾಸ್ತೆ.